ಹಾಯ್, ಎಲ್ರು ಹೆಂಗಿದ್ದೀರಾ? ವೆಲ್ಕಮ್ ಟು ಮಜಾ ಭಾರತ. ನಾನು ನಿಮ್ಮ ಭೂಮಿ ಶೆಟ್ಟಿ. ಡಿಕ್ಷನರಿಯಲ್ಲಿ ಹಾಟ್ ಅಂತ ಏನಾದ್ರು ಹುಡುಕಿದ್ರೆ ನಮ್ ರಚ್ಚಿ ಹೆಸರಂತೂ ಬಂದೇ ಬರುತ್ತೆ. ಸ್ವೀಟ್ ಅಂತ ಹುಡುಕಿದ್ರೆ ನಮ್ ಗುರು ಕಿರಣ್ ಹೆಸರು ಬರುತ್ತೆ. ಮಜಾ ಭಾರತದ ಹಾಟ್ ಅಂಡ್ ಸ್ವೀಟ್ ಜಡ್ಜಸ್ ರಚ್ಚಿ ಅಂಡ್ ಗುರು ಸರ್, ವೆಲ್ಕಮ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಊರಲ್ಲೇನೆ ವರ್ಲ್ಡ್ ಫೇಮಸ್ ಆಗಿರೋ ಫೋಟೋಗ್ರಾಫರ್ ಕೋತಿ ಸರ್ ಅವರು ಇಲ್ಲೇ ಇದ್ದಾರೆ. ಕೋತಿ ಸರ್, ವೆಲ್ಕಮ್. ನಮ್ಮ ಪ್ರೀತಿಯ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್. ಇನ್ ತಡ ಮಾಡ್ದೆ ನಮ್ಮ ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬರೋಣ. ಇಲ್ಲೊಬ್ಳು ಚಾಲಾಕಿ ಹುಡುಗಿ ಒಬ್ಬ ಹುಡುಗನ್ನ ಯಾಮಾರ್ಸಕ್ಕೆ ನೋಡ್ತಾ ಇದ್ದಾಳೆ. ಅದು ಅವಳ ಕೈಯಲ್ಲಿ ಆಗತ್ತಾ ಇಲ್ವಾ? ನಾನಂತೂ ಹೇಳಕ್ಕಾಗಲ್ಲ. ನೀವೇ ಹೋಗ್ಬಿಟ್ಟು ನೋಡ್ಕೊಂಡ್ ಬನ್ನಿ. ಬರ್ಲಿ ಚಪ್ಪಾಳೆ. ಹಲೋ ಅಮ್ಮ. ಅಮ್ಮ, ನಾನು 3 ವರ್ಷ ಆಯ್ತು ಬೆಂಗಳೂರಿಗೆ ಬಂದು. ಹೇಗಿರ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಮ್ಮ. ಆರಾಮಾಗಿದ್ದೀನಿ. ಹಾ. ಅಯ್ಯೋ ಅದಲ್ಲ ಕಣೆ, ನೀವು ಮದ್ವೆಗೆ ವಯಸ್ಸಿಗೆ ಬಂದಿರೋ ಹುಡುಗಿ. ಗೊತ್ತಮ್ಮ, ನೀನ್ ಒಳ್ಳೆ. ಇವತ್ ನೋಡಕ್ ನೀನ್ ಹುಡುಗನ ಕಡೆಯವ್ರು ಬರ್ತಿದಾರ ಕಣೆ. ಅಮ್ಮ, ಯಾರು ಬಂದ್ರು ಕೊಡ್ತೀನಿ. ಏನೇ ಕೊಡ್ತೀಯಾ? ಕಾಫಿ ಕೊಡ್ತೀನಮ್ಮ. ಅಯ್ಯೋ, ಅವ್ರು ಕುಡಿಯೋದು ಟೀ ಕಣೆ. ಆಯ್ತು ಬಿಡಮ್ಮ. ನಮ್ಮ ಅಮ್ಮಂಗೆ ಕಾಫಿ ಕೊಡೋದು ಟೀ ಕೊಡೋದು ಒಂದು ದೊಡ್ಡ ಮ್ಯಾಟರ್, ಒಂದು ಟಾರ್ಚರ್ ನಮ್ಮಮ್ಮ. ಹಲೋ. ಹಾ ಮಚ್ಚ, ನಿಂಗೆ 2 ಲಕ್ಷ ಬೇಕಾ 3 ಲಕ್ಷ ಬೇಕು? ನಾನು ಅರ್ಜೆಂಟ್ ಹೊರಗಡೆ ಹೋಗ್ತಾ ಇದ್ದ ಕಣ, ಕಿಟಕಿಲಿ ಇಟ್ಟಿರ್ತೀನಿ, ಹೋಗಿ ತಗೋಬಿಡು. ಎಕ್ಸ್ಕ್ಯೂಸ್ ಮೀ. ಎಸ್. ನೀವು ನಾನು ಗೊತ್ತಾಗಿಲ್ವ ರಾಗಿಣಿ? ನೀವು ಸೀರೆ ಉಡ್ಬೇಕಾದ್ರೆ ನಾನು ನೋಡಿಲ್ವಲ್ಲ. ಅಂದ್ರೆ ಯಾವಾಗ್ಲೂ ಬರೀ ಡ್ರೆಸ್ ಹಾಕೊಂಡೆ ಓಡಾಡ್ತಾ ಇದ್ರಲ್ಲ ಅಂದಂಗೆ ಫೋನಲ್ಲಿ ಮಾತಾಡ್ತಾ ಇದ್ರಿ. ಯಾರು ಬಾಯ್ ಫ್ರೆಂಡಾ? ಅಮ್ಮ ಕಣ್ರಿ, ನಮ್ಮ ಅಮ್ಮಂದ್ ಗೊತ್ತಲ್ಲ. ನಿಮ್ಮ ಅಮ್ಮನ್ ನನಗೇನ್ ಗೊತ್ತು ಕಣ್ರಿ? ಎಲ್ಲರ ಅಮ್ಮಂದಿರ್ದು ಒಂದೇ ಅಲ್ವಾ? ನಮ್ಮ ಅಮ್ಮ ಹೇಳೋದು ಹುಡ್ಗ ಬರ್ತಾನೆ ನೋಡು, ಹುಡ್ಗ ಬರ್ತಾನೆ ನೋಡು. ನಾನ್ ಹೇಳೋದು ಮದ್ವೆ ಆದ್ಮೇಲೆ ನೋಡ್ತೀನಿ ಅಂತ. ಅಂದಂಗೆ ನಿಮ್ ಹುಡ್ಗ ಹೆಂಗಿರ್ಬೇಡ, ಹೆಂಗಿರ್ಬೇಡ್ವಾ? ಅಲ್ಲಲ್ಲ ಹೆಂಗಿರ್ಬೇಕು ಅಂತ. ತುಂಬಾ ಎತ್ತು ಸ್ಥಾನದಲ್ಲಿ ಇರ್ಬೇಕು. ನಿಮ್ಗೆ ಈ ನಮ್ ಸಂದೀಪ್ ಆದ್ರೆ ಓಕೆನಾ? ಸಂದೀಪ್ ಯಾರು? ಅವನು 10ನೇ ಫ್ಲೋರ್ ಸೆಕ್ಯೂರಿಟಿ ಗಾರ್ಡ್. ಶ್ರೀ, ಎತ್ತರ ಸ್ಥಾನದಲ್ಲಿ ಇರ್ಬೇಕು ಅಂದ್ರೆ 10ನೇ ಫ್ಲೋರ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡು, ವಾಚ್ಮ್ಯಾನು, ಕ್ಲೀನರು ಅಲ್ಲ ಕಣ್ರಿ. ಹೈ ಪೋಸ್ಟ್ ಅಲ್ಲಿ ಇರ್ಬೇಕು. ಬಿಕಾಸ್ ಐ ಆಮ್ ಏನು ಅಷ್ಟೇ. ಸರ್, ಇದು ರಾಗಿಣಿ ಮನೆ ನಂಬರ್ 420 ಎಲ್ಲಿ ಬರುತ್ತೆ ಸರ್? ಇದೇ ಮನೆ ರೀ ಅವ್ರದ್ದು? ಇದೇನಾ? ಊರೆಲ್ಲ ಹುಡ್ಕಾಡ್ಕೊಂಡ್ ಬಂದ್ಬಿಟ್ಟೆ ನಾನು. ಮೆಲ್ಲಗ್ ತಗೊಂಬನ್ನಿ. ಸೆಟ್ ಗೇಟ್ ಹೊಡೆದಾಕ್ಬಿಟ್ರೆ ಬನ್ನಿ ಬನ್ನಿ. ಮೆಲ್ಲಗೆ. ಅಯ್ಯೋ, ಫ್ರಿಜ್! ನಮ್ಮನೆಗೆ ಫ್ರಿಜ್ ಬಂತು. ಏನಕ್ಕೆ ಎಲ್ಲರೂ ಒಳಗೆ ಬರ್ತಿದ್ದಾರೆ ಅನ್ಕೊಂಡೆ. ಆಚೇರಿ, ದುಡ್ಡು ಇಸ್ಕೊಂಬರ್ತೀನಿ. ಆಚೇರಿ. ಥ್ಯಾಂಕ್ ಯು ಕಂಡು. ಮೇಡಮ್, ಆ ಫ್ರಿಜ್ ಬಂತು ಮೇಡಮ್. ಫ್ರಿಜ್ ಹ್ಯಾಂಡಲ್ ಡ್ಯಾಮೇಜ್ ಆಗಿದೆ. ಮೇಡಮ್, ಫ್ರಿಜ್ ಬಂದಿದೆ. 15,000 ರೂಪಾಯಿ ಕೊಡಿ ಮೇಡಮ್. 15,000? 5,000 ಅಡ್ವಾನ್ಸ್ ಕೊಟ್ಟಿದ್ದೀನಿ. 10,000 ಅಂತ ಹೇಳಿದ್ರಿ. ಈಗ 15,000 ಅಂದ್ರೆ 20,000 ಆಯ್ತು. 20,000 ಯಾಕ್ರಿ? ಎಕಡೆಗೆ ಹೊಡ್ಬಿಡ್ತೀನಿ. ಹಲೋ, ನೀವು ಆಫರ್ ಇದ್ದಿದ್ದು ಮೇಯಲ್ಲಿ, ನೀವು ಆರ್ಡರ್ ಮಾಡಿರೋದು ಜುಲೈಯಲ್ಲಿ. ನೋಡಿ, 15,000 ಕೊಟ್ರೆ ಫ್ರಿಜ್ ಕೊಡ್ತೀನಿ. ಇಲ್ಲ ಅಂದ್ರೆ ನೀವು ಕೊಟ್ಟರೆ ಅಡ್ವಾನ್ಸ್ 5,000 ಸಿಗಲ್ಲ. ಫ್ರಿಜ್ ತಗೊಂಡು ಹೋಗ್ಬಿಡ್ತೀನಿ. ಅಣ್ಣ, 1 ನಿಮಿಷ ಅಣ್ಣ. ಮಗ, ನಿಂಗೇನು 2 ಲಕ್ಷ ಬೇಕಿತ್ತ? 2.5 3 ಎಷ್ಟು ಬೇಕಾದ್ರೂ ಕೇಳು, ನಾನು ಕೊಡ್ತೀನಿ. ನಾನು ಎಕ್ಸ್ಕ್ಯೂಸ್ ಮೀ. ಏನು? ಏನ್ ಗೊತ್ತಾ? ಏನು ಅಲ್ಲ, ಒಂದು ಹೆಂಗ್ಸಾಗಿ ನಿಮ್ಮ ಹತ್ರ ಇದನ್ನ ಕೇಳ್ಬಾರ್ದು. ಆಕ್ಚುಲಿ ನನ್ನ ಹತ್ರ ಬರೀ ಹೆಂಗಸರೇ ಕೇಳಬೇಕು. ಗಂಡಸರು ಕೇಳಿದ್ರೆ ಬೂಟ್ ಗಿಟ್ ತಗೊಂಡು ಹೊಡೆದ್ಬಿಡ್ತೀನಿ ನಾನು. ಅಲ್ಲ ರೀ, ಸಮಾಜ ಏನ್ ಅನ್ಕೊಳತ್ತೋ ಏನೋ. ಸಮಾಜಕ್ಕೆ ಏನು ಹೇಳೋದೇ ಬೇಡ, ಇಬ್ರಲ್ಲೇ ಇರ್ಲಿ ವಿಷಯ. ಹಾಗಿದ್ರೆ ಓಕೆ. ನಮ್ ಫ್ಯಾಮಿಲಿಗೆ ಹಿಂಗ್ ತಗೊಂಡ್ ಅಭ್ಯಾಸ ಇಲ್ವೇ ಇಲ್ಲ. ಹಿಂಗ್ ಕೊಟ್ಟೆ ಅಭ್ಯಾಸ. ನಾ ಫಸ್ಟ್ ಟೈಮ್ ನಿಮ್ಮ ಹತ್ರ ಹಿಂಗ್ ಕೇಳ್ತಾ ಇದೀನಿ. 10,000 ಕೊಡಿ. ಫ್ಯಾಮಿಲಿಗೆ ಎಲ್ಲ ಕೊಟ್ಟೆ ಅಭ್ಯಾಸನಾ? ಅಂದ್ರೆ ಇಷ್ಟೊತ್ತವರೆಗೂ ದುಡ್ಡಿನ ಬಗ್ಗೆ ಮಾತಾಡ್ತಾ ಇದ್ರ? ಥ್ಯಾಂಕ್ ಯು ಸೋ ಮಚ್. ನನ್ನ ಹತ್ರ 5,000 ಇದೆ.
ಬೇಗ ಬೇಗ ಕೊಡಿ ಮೇಡಮ್. ಇರಪ್ಪ ಕೊಡ್ತಾರೆ, ಹೆಣ್ಮಕ್ಳ ಹತ್ರ ರೋಪ್ ಹಾಕ್ಬೇಡ. ನಿಮ್ ಹೆಸರೇನು? ಕೆಂಚರಾಯ. ಕೆಂಚಿಗಿದ್ದೀರಾ? ತಗೊಳ್ಳಿ 15,000 ಇದೆ. ಲೈಫ್ ಅಲ್ಲಿ ಆನ್ಲೈನ್ ಶಾಪಿಂಗ್ ಮಾಡಲ್ಲ, ತುಂಬಾ ಬಕ್ವಾಸ್ ಆಗಿ ರಿಯಾಕ್ಟ್ ಮಾಡ್ತೀರಾ ನೀವು. ನಮ್ಗೆಲ್ಲ ಆಗಲ್ಲ, ಕೊಡಿ, ಎಲ್ಲಿ ಸೈನ್ ಮಾಡ್ಬೇಕು. ಹೋಗ್ರಿ ನೀವು, ಹೋಗಿ. ಬಾಳ ಮಾತಾಡ್ತೀರಾ ಮೇಡಮ್. ಯಾಕೆ ಹಿಡಿದು ಹೋಗತ್ತೆ? ತುಂಬಾ ಥ್ಯಾಂಕ್ಸ್. ಇರ್ಲಿ ಬಿಡಿ, ಪರವಾಗಿಲ್ಲ. ನಿಮ್ ಋಣ ಹೇಗ್ ತೀರ್ಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವಾಗ ಬಂದೋಗ್ತಾರೆ. ಅಂದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ದುಡ್ಡು ಕೊಡಾಕ್ರಿ. ಓಕೆ, ಹೊರಡಿ. ಓಕೆ, ಬಾಯ್. ಚೆನ್ನಾಗಿದೆ ಫ್ರಿಡ್ಜ್. ಹೌದು, ಬಾಯ್. ಬಾಯ್. ಥ್ಯಾಂಕ್ಸ್. 5 ದಿನಗಳ ನಂತರ ಇಲ್ಲ, ದುಡ್ಡು ಕೊಟ್ಟು 5 ದಿನ ಆಯ್ತು, 2 ದಿನದಲ್ಲೇ ಕೊಡ್ತೀನಿ ಅಂದ್ರೆ ಕೊಡ್ಲೇ ಇಲ್ವಲ್ಲ. ಎಕ್ಸ್ಕ್ಯೂಸ್ ಮೀ, ಏನ್ ಮಾಡ್ತಾ ಇದ್ದೀರಾ? ರಂಗೋಲಿ ಹಾಕ್ತಾ ಇದ್ದೆ. ಎಷ್ಟು ಚುಕ್ಕಿದು? 1 ಚುಕ್ಕಿದು. ಹೆಂಗೆ? ಹಿಂಗೆ. ನಾನು ತುಂಬಾ ಕಾಮಿಡಿ ಮಾಡ್ತೀನಿ, ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಸರಿ ಇವ್ರೆ, ಹೊಸ ಫೋನ್ ಲಾಂಚ್ ಆಗಿದೆ ಅಂತ ಕಣ್ರಿ, ಬರೀ 10,000 ಅಂತ 10,000. ತಗೋಬಿಡಿ. ರಚಿತಾ ಮೇಡಮ್ ಅವರು ಕಾಲ್ ಶೀಟ್ ಕೊಟ್ರೆ 1 ಸೆಕೆಂಡ್ 10,000 ಅಂತಾರಿ. 10,000. ಅವ್ರು ಆಕ್ಟ್ ಅಷ್ಟು ಚೆನ್ನಾಗಿ ಮಾಡ್ತಾರ್ರಿ, ಅದಕ್ಕೆ ಅಷ್ಟು ತಗೊಳ್ತಾರೆ. ಮುಂದಿನ ವರ್ಷ ಇನ್ನೂ ಜಾಸ್ತಿ ತಗೊಳ್ತಾರೆ. ಬೇಕಾದ್ರೆ ನನ್ನ ಮಾತು ಏನ್ ಹೇಳಿದೀನಿ ಅಂತ ಕೇಳಿ. ಅಲ್ಲ, ಇವ್ ಸುತ್ತಿ ಬಳಸಿ ಕೇಳ್ತಾ ಇದ್ರೆ ಅರ್ಥನೇ ಆಗ್ತಾ ಇಲ್ವಲ್ಲ. ದುಡ್ಡು ಕೊಟ್ಟಿರೋ ನಾನೇ ಸುತ್ತಿ ಬಳಸಿ ಮಾತಾಡ, ಡೈರೆಕ್ಟ್ ಆಗಿ ಕೇಳ್ತೀನಿ. ಇವ್ರೆ, 5 ದಿನದಿಂದ ಫ್ರಿಡ್ಜ್ ಬಂತಲ್ಲ. ಫ್ರಿಡ್ಜ್ ರೀ, ಏನ್ ಚೆನ್ನಾಗಿದೆ ಗೊತ್ತಾ? ಬಾಗ್ಲು ತೆಗೆದ್ರೆ ಲೈಟ್ ಎಲ್ಲ ಆನ್ ಆಗತ್ತೆ, ಏನಿಟ್ರು ಗಟ್ಟಿ ಆಗತ್ತೆ ಕಣ್ರಿ. ಅಲ್ಲ, ನೀವೇನಾದ್ರೂ ಇಟ್ಕೊಳ್ಳಿ, ನಾನು ಕೊಟ್ಟಿರೋ 10,000 ನಾನು ಕೊಟ್ಬಿಡಿ. 10,000 ಕೊಟ್ಟಿದ್ರಲ್ಲ, ಒಳಗ್ ಬನ್ನಿ ಕೊಡ್ತೀನಿ. ನಾಯಿ ನನ್ನ ಮಗನೇ, ಏನು ಒಂದು ಒಂಟಿ ಹೆಣ್ಣು ಮನೇಲಿ ಇರ್ಬೇಕಾದ್ರೆ ಹೊತ್ತಿಲ್ದಿರೋ ಹೊತ್ತಲ್ಲಿ ನುಗ್ಗಿ ದಾಂಧಲೆ ಮಾಡ್ತಾ ಇದೀಯಾ? ನಾನೇ ದಾಂಧಲೆ ಮಾಡ್ತಾ ಇದ್ದೀನಿ? ಕಾಸು ಕೊಟ್ಟಿದ್ದೀರಾ ಅನ್ನೋ ಅಧಿಕಾರದ ಮೇಲೆ ಬಾಯಿ ಬಂದಂಗೆಲ್ಲ ಎಲ್ರ ಮುಂದೆ ಕೇಳ್ತಾ ಇದೀರೇನ್ರಿ? ಅಲ್ಲ, ಕೊಟ್ಟಿರೋ ದುಡ್ಡು ಕೇಳೋದ್ ತಪ್ಪ? ದುಡ್ಡು ಕೇಳ್ತೀರಾ? ಇವನನ್ನ ಹಿಡ್ಕೊಂಡು ಎಳಿತಾ ಇದ್ದಾನೆ, ಮೈ ಮುಡ್ತಾ ಇದ್ದಾನೆ. ಏನ್ ಬಂದ್ರೆ ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ತಾ ಇದೆಯಲ್ಲ. ಅರ್ಧ ದುಡ್ಡು ಕೊಟ್ಟಿನಿ, ಅರ್ಧ ದುಡ್ಡು ಕೊಟ್ಬಿಡು ಅಷ್ಟೇ. ಅರ್ಧ ದುಡ್ಡು ಕೊಟ್ಟಿದ್ದೀರಾ? ಅರ್ಧ ಫ್ರಿಡ್ಜ್ನ ತಗೊಂಡೋಗಿ. ಅಲ್ಲ, ಅರ್ಧ ಫ್ರಿಡ್ಜ್ ಹೆಂಗ್ ತಗೊಂಡೋಗ? ಆಗಲ್ಲ ತಾನೆ? ಆಗಲ್ವಲ್ಲ? ಕೊಟ್ಟಿದ್ದೀರಾ, ನಾನೇನು ವಾಪಸ್ ಕೊಡಲ್ಲ ಅಂತ ಹೇಳಿಲ್ಲ, ಕೊಟ್ಟಾಗಿಸ್ಕೋಬೇಕು. ಹೋಗ್ರಿ ಆಚೆ. ಹಂಗಲ್ಲ, ಹೋಗ್ರಿ ಆಚೆ. ಸರಿ ಕೊಟ್ಲು ಮಾತ್ರ. ಅಲ್ಲ, ದುಡ್ಡು ಇಸ್ಕೋಬೇಕಾದ್ರೆ ಮಾತ್ರ ಹಿಂಗೆ ಇಸ್ಕೊಂಡ್ಲು ಮೇಡಮ್. ಈಗ ಕೇಳಿದ್ರೆ ನೋಡಿ ಹೆಂಗ ಹಾಕವಳೆ. ಅಲ್ಲ, ದುಡ್ಡು ಕೊಟ್ಟಿರೋದೇ ತಪ್ಪ? ನಾನು ಕೆಣಕ್ದೇ ಇರೋರ್ಗೆ ಅವಳಿ ಕೊಡ್ತೀನಿ ನಾನು. ಇನ್ನು ನನ್ನ ಕೆಣಕವಳೆ ಇವಳ ದೀಪಾವಳಿನೇ. ಹೆಣ್ಣು ರಂಗಣವ್ರೆ, ರಂಗಣವ್ರೆ. ಅವಾಗ್ಲೇ ನಾನು ಏನ್ ಹೇಳಿದೆ ನಿಮ್ಗೆ? ಅಲ್ಲ, ಯಾರೋ ಕರಿತಾ ಇದಾರೆ ನೋಡಿ. ಯಾರು? ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತೀರಾ? ಸ್ಟಿಕ್ಕರ್ ಹಾಕಿದ್ದೀನಿ. ಚಿಕ್ಕವರಿಗೆ ಹಾಕಿದಿರಿ ನನ್ನ ಫ್ರಿಜ್ಗೆ? ಹೇಳಿದ್ನಲ್ಲ, ನಿಂದರ್ಧ ನಂದರ್ಧ. ಎಣ್ಣೆ ಎಲ್ಲ ಏನಕ್ಕೆ ಇರ್ತಾ ಇದೀರಿ? ನೋಡಿಲ್ಲಿ, ಎಣ್ಣೆ ಇದೆ, ನಾನ್ ವೆಜ್ ಇದೆ. ಇನ್ಮೇಲೆ ನಿನಗಿದೆ ಕಣೆ ಅವಳಿಯಲ್ಲಿ. ಬಂದ್ ಕಾಟ ಕೊಡ್ತಾ ಇರ್ತೀನಿ, ಸಹಿಸ್ಕೊತಾ ಇರ್ಬೇಕು ನೀನು. ನೋಡ್ತೀನಿ ಅಲ್ಲೇ. ಮದುವೆ ಹೆಣ್ಣು ರಾಗಿಣಿ? ಹೌದು, ನಾನೇ. ಮದುವೆ ಗಂಡು ಕನಕ. ಯಾ ಕುತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಅಮ್ಮ ನಿಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಹೌದಾ? ನಿಮ್ಮಮ್ಮನ ನಿಮ್ ಬಗ್ಗೆ ತುಂಬಾ ಹೇಳಿದ್ದಾರೆ. ಒಳ್ಳೆ ಹುಡುಗಿ. ಅಂದಂಗೆ ನಾನು ನಿಮ್ಗೆ ಏನಕ್ಕೆ ಇಷ್ಟ ಆದ್ರೆ? ನನ್ಗೆ ವೆಜಿಟೇರಿಯನ್ ಅಂದ್ರೆ ತುಂಬಾ ಇಷ್ಟ. ನೀವು ವೆಜಿಟೇರಿಯನ್ ಅಂತ ನಾ ಗೊತ್ತಾಯ್ತು. ತುಂಬಾ ಸೊಪ್ಪು ತರಕಾರಿ ಎಲ್ಲ ತಿಂತೀನಿ ಕಣ್ರಿ. ಅದಕ್ಕೆ ಇದಕ್ಕೆ ತುಂಬಾ ಇಷ್ಟ ಆದ್ರಿ? ಹೌದು, ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ. ಅಯ್ಯೋ, ಇದ್ರ ನಂದೇನಿದೆ ಬಿಡಿ, ಎಲ್ಲ ನಮ್ಮ ಅಪ್ಪನ ಕೊಡುಗೆ. ಯು ಆಲ್ಸೋ ಲುಕಿಂಗ್ ವೆರಿ ಗ್ರಾಜಿಯಸ್. ಗ್ರಾಜಿಯಸ್ ಅಲ್ಲ, ಅದು ಗಾಜಿಯಸ್. ಥ್ಯಾಂಕ್
ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಏನಾದ್ರು ತಿನ್ನಕ್ಕೆ ಕುಡಿಯೋಕೆ? ಬೇಡ ಬೇಡ ಬೇಡ. ಇಲ್ಲ ತಗೊಂಡ್ ಬರ್ತೀನಿ. ಬೇಡ 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 ಬೇಡ. ಇಲ್ಲ ತಗೊಂಡ್ ಬೇಡ 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 ಬೇಡ. ಸಾರಿ. ನಿಮಗೊಂದು ವಿಷಯ ಗೊತ್ತಾ? ಏನ್ ಹೇಳಿ? ನನಗೆ ನಾನ್ ವೆಜ್ ತಿನ್ನೋದು, ಈ ಡ್ರಿಂಕ್ಸ್ ಮಾಡೋದು ಅಸಲಿ ಇಷ್ಟನೇ ಇಲ್ಲ. ಯಾರಾದ್ರೂ ಮಾಡಿದ್ರು ನನಗೆ ಇಷ್ಟ ಆಗಲ್ಲ. ಹೌದಾ? ಆಮೇಲೆ ನಾನು ಮದುವೆ ಆಗೋ ಹುಡುಗಿ ಕೈಲಿ ಏನು ಕೆಲಸ ಮಾಡ್ತಲ್ಲ. ಎಲ್ಲ ಕೆಲಸ ನೀವೇ ಮಾಡ್ತೀರಾ? ಮನೇನು ನಿಮ್ಮಷ್ಟೇ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ವಾಟ್ ಇಟ್ ಇಸ್? ವಾಟ್ ಚಾರ್ಕೋಲ್ ವೆಜಿಟೇರಿಯನ್ ಮಾಂಸ ತಿನ್ನಲ್ಲ. ಹಲೋ, ಆದ್ರೆ ಎಣ್ಣೆಗೆ ಹಲೋ. ನನ್ನ ಹೆಂಡತಿ ಮನೇಲಿ ಇದ್ದೀನಿ ಕಣ. ಯಾವನ್ರಿ ಅವನು? ಎಂಟೆ ಮಲ್ಲ ಇದೀನಂತಾನೆ. ಐ ಟಾಕ್ ಟು ಹಿಮ್. ನೀವು ಸ್ವಲ್ಪ ಕುತ್ಕೊಳ್ಳಿ ಪ್ಲೀಸ್. ಐ ಆಮ್ ಸಾರಿ ರೀ. ಮ್ಯಾನೇಜ್ ಇದೆ ಅಂದ್ರೆ ನಿಮ್ಗೆ ಯಾರಾದ್ರೂ ಹೆಂಡತಿ ಅಂತ ಇದ್ದೀರಾ? ಓಹೋ, ಇವನ ಮದುವೆ ಗಂಡು ಒಡೆರಾಜ. ಒಂಚೂರು ಚೆನ್ನಾಗಿಲ್ಲ. ಇಲ್ಲ, ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀರಾ ನೀವು. ಏನ್ ಮಾಡ್ತೀರಿ ಸರ್ ನೀವು? ಐ ಆಮ್ ಡಾಕ್ಟರ್. ಡಾಕ್ಟ್ರು? ಯಾ. ತುಂಬಾ ಒಳ್ಳೆ ಕೆಲಸ. ನಾನು ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಅಂದಂಗೆ ಈ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರೆ ಎಷ್ಟು ಹೋಗ್ತೀರಾ? 2 lakh ಆಗುತ್ತೆ. ಪ್ಲಾಸ್ಟಿಕ್ ನಾವೇ ಕೊಟ್ರೆ? ನೀವು ಈ ಕಲ್ ತೆಗಿತೀರಾ? ಕಲ್ಲು ಎಲ್ಲ ತೆಗಿತೇನೆ. ಯಾಕೆ ನಿಮ್ ಕಿಡ್ನಿಲಿ ಏನಾದ್ರು ಕಲ್ಲಾಗಿದೆಯಾ? ಇಲ್ಲ, ಸೊಸೈಟಿಯಿಂದ ಅಕ್ಕಿ ತಂದಿದ್ರಿ, ಕಲ್ಲು ಆಗ್ಬೇಕಾಗಿತ್ತು. ಕಮಾನ್ ಬ್ರೋ, ಡ್ರಿಂಕ್. ವಾಟ್ ಚಾರ್ಕೋಲ್? ಹಲೋ ಅತ್ತೆ, ಏನ್ರಿ ನಿಮ್ ಮಗಳು ವೆಜಿಟೇರಿಯನ್, ಒಳ್ಳೆ ಸಂಪ್ರದಾಯಸ್ಥೆ, ಒಳ್ಳೆ ಹುಡುಗಿ ಅಂತ ಅಂದ್ರಿ. ಇಲ್ಲಿ ನೋಡಿದ್ರೆ ಫ್ರಿಡ್ಜ್ ಅಲ್ಲಿ ಏನದು ಬಿಯರು, ಎಣ್ಣೆ, ಮಾಂಸ ಎಲ್ಲ ಇಟ್ಕೊಂಡಿದ್ದಾರೆ. ಅಷ್ಟು ಸಾಲದು ಅಂತ ಬೇರೆ ಯಾವ್ದೋ ಹುಡುಗನ ಕರ್ಕೊಂಡ್ ಬಂದು ಇಟ್ಕೊಂಡಿದ್ದಾಳೆ ಅತ್ತೆ. ಐ ಡೋಂಟ್ ಲೈಕ್ ದಿಸ್. ನನಗಿದ್ ಬೇಕಾಗಿಲ್ಲ. ವಾಟ್ ಚಾರ್ಕೋಲ್? ಬ್ರೋ, ತುಂಬಾ ಟೆನ್ಷನ್ ಆಗ್ತಾ ಇದೆ, ಒಂದು ಬಿಯರ್ ಕೊಡಿ. ಅನ್ಯಾಯವಾಗಿ ನನ್ನ ಜೀವನ ಹಾಳು ಮಾಡ್ಬಿಟ್ಟಲ್ರಿ. ಇನ್ಯಾರಿ ನನ್ನ ಮದ್ವೆ ಆಗ್ತಾರೆ? ಏನಂದ ಇಸ್ಕೋಬೇಕಾದ್ರೆ? ಆಕ್ಚುಲಿ ನಮ್ಮ ಫ್ಯಾಮಿಲಿಲಿ ಎಲ್ಲ ಹಿಂಗೆ ಕೊಡೋದು, ಹಿಂಗೆ ಇಸ್ಕೊಂಡೇ ಇಲ್ಲ ಅಂದ್ರಲ್ಲ. ಮರ್ಯಾದಿಂದ ನಾನು ದುಡ್ಡು ಕೊಟ್ಟು ಹೋಯ್ತಾ ಇರೋ. ಏನ್ ಮಾಡೋದು? ನನ್ನ ಹತ್ರ ₹1 ಇಲ್ಲ, ಕಾಸು ಇಲ್ಲ ನನ್ನ ಹತ್ರ. ಅವನ ಮನ್ಸು ಕರೆಕ್ತು ಅನ್ಸುತ್ತೆ. ಟೀಪ್ ಏನಕ್ಕೆ ತೆಗದ್ರಿ? ನೋಡಿ, ಇನ್ಮೇಲೆ ನಂದರ್ಧ ನಿಂದರ್ಧ ಇಲ್ಲ, ಇಬ್ರದು ಒಂದೇ. ಅಂದ್ರೆ ಇಬ್ರು ಮದುವೆ ಆಗ್ಬಿಡೋಣ. ಸೂಪರ್ ಆಗಿತ್ತು. ಡೈರೆಕ್ಟ್ ರಚ್ಚಿ ಹತ್ರ ಕೇಳ್ತೀನಿ. ರಚ್ಚಿ. ಎಸ್, 2 weeks ಮುಂಚೆ ಅನ್ಸುದಲ್ಲ ನನಗೆ ಐ ಲವ್ ಯು ಅಂದಿದ್ದು. ಹೌದು, ಅದೇ ಹೇಳೋದು ನಾನು ಈಗ್ಲೂ ಕೂಡ ಅವನಿಗೆ ಐ ಲವ್ ಯು. ಸ್ಕೆಟ್ ಅಲ್ಲಿ ಅವ್ನು ಆಕ್ಚುಲಿ ಇಂಡೈರೆಕ್ಟ್ ಆಗಿ ಒಂದು ಮೆಸೇಜ್ ಏನ್ ಕೊಟ್ಟ ಅಂದ್ರೆ, ನನ್ನ ಹತ್ರ ದಯವಿಟ್ಟು ಚಾನ್ಸ್ ತಗೋಬೇಡಿ, ಹಿಂಗೆ ಆಗೋದು ನಿಮ್ಗೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ಟ ಎಲ್ರಿಗೂ. ಅಲ್ವಾ ಲಾಗು? ಏನೋ ಸ್ವಲ್ಪ ಪಂಗ ಏನೋ ತಗೊಂಡ್ರು, ಜೀವನ ಪೂರ ನಿಮ್ಗೆ ಟ್ರಬಲ್ ನನ್ನ ಕಡೆಯಿಂದ ಅಂತ. ಸೊ ಸ್ಕಿಟ್ ಚೆನ್ನಾಗಿತ್ತು. ಅಂಡ್ ರಾಘು ಫಸ್ಟ್ ಟೈಮ್ ಅಂದ್ರೆ ಈ ತರ ಸ್ವಲ್ಪ ಫ್ರಿಂಜ್ ಅಲ್ಲಿ ಅಂಡ್ ವೆರಿ ಶಾರ್ಟ್ ಹೇರ್ ಅಲ್ಲಿ, ಅಂದ್ರೆ ವಿತ್ ಫ್ರಿಂಜಸ್ ನಾನು ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಅಂಡ್ ಚೆನ್ನಾಗಿ ಕಾಣಿಸ್ತಿದ್ಯಾ. ಅದು ಬಿಟ್ರೆ ನಮ್ಮ ನಂದೀಶ್ ಅಂದ್ರೆ ಸೂಪರ್ ಆಗಿತ್ತು ಆಕ್ಚುಲಿ. ಎಂಟ್ರಿ ಆಗಿರ್ಬೋದು, ಓವರ್ ಬಿಲ್ಡ್ ಅಪ್ ಇತ್ತು ಅವನಿಗೆ ಈ ಒಂದು ಸ್ಕಿಟ್ ಅಲ್ಲಿ. ಅಂಡ್ ನಿನ್ ಇಂಗ್ಲಿಷ್ ತುಂಬಾ ಇಷ್ಟ ಆಯ್ತು ನಮ್ಗೆಲ್ರಿಗೂ. ಚಾರ್ಕೋಲ್ ಏನ್ ಹೇಳೋದ ನಂಗಂತೂ ಅರ್ಥ ಆಗ್ಲಿಲ್ಲ. ಚಾರ್ಕೋಲ್ ಅದು ರಾಸ್ಕೋಲ್ ಅನ್ನಕ್ ಹೋಗಿ ಅದೇ ಚಾರ್ಕೋಲ್ ಅಂತ ಬಂದ್ಬಿಟ್ಟು. ಎಸ್, ಹೇಳ್ದಾಗ ಇಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ರಚ್ಚಿ. ಎಸ್ ಗುರುಜಿ. ಸ್ಕಿಟ್ ಚೆನ್ನಾಗಿತ್ತು, ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿತ್ತು. ರಾಗಿಣಿ ಚೆನ್ನಾಗಿತ್ತು ಕ್ಯಾರೆಕ್ಟರ್. ಬಟ್ ಇಷ್ಟೆಲ್ಲ ಮಾಡೋವಳಿಗೆ ಹರಿಷತ್ ಜಗಳಾಡ್ಬೋದಿತ್ತಲ್ವಾ? ಫ್ರಿಡ್ಜ್ ನೋಡು, ಮೇಲ್ಗಡೆ ಹ್ಯಾಂಡಲ್ ಪ್ರಾಬ್ಲಮ್, ಕೆಳಗಡೆ ಹ್ಯಾಂಡಲ್ ಇಲ್ಲ, ಡಿಸ್ಕೌಂಟ್ ಮಾಡು, ಇಲ್ಲದ್ರೆ ಡಿಫಾಲ್ಟ್ ಫಾಲ್ಟ್ ಪೀಸ್ ಅಂತ ಹಿಂದೆ ಕಳ್ಸಕ್ಕಾಗಲ್ಲ. ನಾನು ಅಬ್ಸರ್ವ್ ಮಾಡಿಲ್ಲ ಸರ್. ಏನ್ ಮಾಡಿಲ್ಲ? ಅಬ್ಸರ್ವ್ ಮಾಡಿಲ್ಲ ಸರ್ ನಾನು. ಇಲ್ಲದ್ರೆ ಅಲ್ಲಿ ಉಳಿಸ್ಬೋದಿತ್ತಲ್ಲ. ನನಗೆ ಅದಕ್ಕಿಂತ ಎಲ್ಲದಕ್ಕಿಂತ ಖುಷಿಯಾಗಿದ್ದು ನಮ್ಮ ಲ್ಯಾಗು ಕರೆಕ್ಟಾಗಿ 10,000 ಜೇಬಲ್ಲಿ ಇಟ್ಟಿದ್ದಾರೆ. ನೀನ್ ಕೇಳಿದ ತಕ್ಷಣ ಹಂಗೆ ತಗೊಂಡು ಕೊಟ್ಟ.
ಅದಂಗೆ ಅವನು ಅಷ್ಟೇ ಬೇಕು ಅಂತ ಗೊತ್ತಿತ್ತ ನಿಂಗೆ ಮೊದ್ಲೇ? ಪ್ರಾಕ್ಟೀಸ್ ಮಾಡಿದ್ವಲ್ಲ ಸರ್, ಅಷ್ಟೇ ಕೇಳ್ಬೇಕಾಯ್ತು. ಕನ್ನಡದಲ್ಲಿ MBBS ಪಾಸ್ ಮಾಡಿದ ನಂದೀಶ ಸರ್ MBBS ಹೆಂಗ್ ಪಾಸ್ ಮಾಡಿದ್ದು? ಅದೇ ಕನ್ನಡದಲ್ಲಿ ಸರ್. ಗೊತ್ತಾಯ್ತು, ಕೆಲವರು IAS ಕನ್ನಡದಲ್ಲಿ ಮಾಡಿದಂಗೆ MBBS ಕನ್ನಡದಲ್ಲಿ ಮಾಡಿದ್ದಾನೆ. ನೀನು ನೋಡುವಾಗ ನೀನು ನಾನ್ ವೆಜ್ ತಿನ್ನಲ್ಲ ಕುಡಿಯಲ್ಲ ಅನ್ಸಲ್ಲ, ನೀನು ನೋಡುವಾಗ ಪ್ರೊಫೆಷನಲ್ ತರ ಕಾಣ್ತೀಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಜಿ. ಗೈಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಫ್ರೆಂಡ್ಸ್ ಅನ್ನ ನಂಬೇಕು, ಆದ್ರೆ ಮನೆ ಹಾಳಾಗೋವರ್ಗಂತೂ ನಂಬಲೇಬಾರ್ದು. ನಂಬಿದ್ರೆ ನಾವ್ ಅಳ್ಬೇಕಾಗುತ್ತೆ, ಪ್ರಪಂಚ ನಮ್ಮನ್ನ ನೋಡಿ ನಗ್ಬೇಕಾಗುತ್ತೆ. ಬೇಕಿದ್ರೆ ನೀವೇ ನೋಡ್ಕೊಂಡ್ ಬನ್ನಿ. ಬರ್ಲಿ ಚಪ್ಪಾಳೆ. ಸೂಪರ್ ಸ್ಟಾರ್. ಎಸ್ ರೀ ಇಲ್ಲಿ ನೋಡಿ. ನಾನ್ರಿ ಈ ಫೋಟೋ ನೋಡಿದ್ರೆ ನೀವು ನನ್ನ ಇಷ್ಟಪಟ್ಟಿದ್ದು. ಅಯ್ಯಪ್ಪ, ಅವತ್ತು ತಲೆ ಕೆಟ್ಟೋಗಿ ಕಣ್ಣು ಕೂಲಿಂಗ್ ಗ್ಲಾಸ್ ಹಾಕಬಿಟ್ಟು ಕಲರ್ ಯಾವ್ದು ಅಂತ ಗೊತ್ತಿಲ್ದೆ ವಿಷ ಕುಡಿದ್ಬಿಟ್ಟಿದ್ದೀನಲ್ಲ. ಏನ್ರಿ ಹೆಂಡತಿನೇ ವಿಷ ಅಂತಿದಾರಲ್ಲ, ಈ ಸಮಾಜ ನನ್ನ ಬಗ್ಗೆ ಏನ್ ತಿಳ್ಕೊಬೇಕು. ಈ ಸಮಾಜ ಇವತ್ತು ತಿಳ್ಕೋಬೇಕು ಅಂತಾನೆ ಹೇಳ್ತಾ ಇದ್ದೀನಿ ಕೇಳು. ಮದ್ವೆ ಅಂತಂದ್ರೆ ಎಲ್ಲರೂ ಸ್ವೀಟು ಅನ್ಕೊಂಡ್ಬಿಟ್ಟವ್ರೆ. ಅದು ಮದ್ವೆಗೆ ಹಾಕ ಸ್ವೀಟೋ ಇಲ್ಲ ತಿಥಿಗೆ ಹಾಕ ಸ್ವೀಟೋ ಅಂತ ಇವತ್ತು ಕ್ಲಾರಿಟಿ ಇಲ್ದೆ ನಮ್ಮ ಅನಿಲನಂತವ್ರು ಒಂದು ಸ್ವೀಟ್ಗೋಸ್ಕರ ಬೇಕ್ರಿನ ಕೊಂಡ್ಕೊಂಡು ಹೆಂಡತಿನ ಮನೇಲಿ ಬಿಟ್ಬಿಟ್ಟು ಬಂದು ಇಲ್ಲಿ ಪುಂಗಿ ಡ್ಯಾನ್ಸ್ ಆಡ್ತವ್ರು. ಪುಂಗಿ ಡ್ಯಾನ್ಸ್ ಹೋಗ್ಲಿ ಬಿಡು. ಅಲ್ಲ, ನಾನು ಮದುವೆ ಆಗಕ್ಕಿಂತ ಮುಂಚೆಗೆ ಒಬ್ಬನ್ನ ಸುರಸುಂದ್ರನ್ ಲವ್ ಮಾಡ್ತಿದ್ದಲ್ಲ, ಏನಾಯ್ತು? ಯಾಕೆ ಬ್ರೇಕಪ್ ಆಯ್ತು? ನನ್ನೇ ಸಿನಿಮಾ ಕರೀತಾನೆ ಪರಿಕಿನ ಅಂದೆ, ಅದಕ್ಕೆ ಬ್ರೇಕಪ್ ಮಾಡ್ಕೊಂಡ. ಕಾರೇಶುದಾಸಿ, ನೀನೆಷ್ಟು ಒಳ್ಳೆಯವಳು. ಇವಳ ಬಗ್ಗೆ ಅನುಮಾನ ಪಟ್ಬಿಟ್ಟಿದ್ದೆ ನಾನು. ಅವನ್ ಖುಷಿಗಾದ್ರೂ ಒಂದ್ಸಲಿ ಹೋಗ್ಬೇಕಿತ್ತು ಇವಳು. ಅದೇ ಸಿನಿಮಾನ ಬ್ಯಾರನ್ ಜೊತೆ 5 ಕಿತ್ತ ನೋಡಿದೆ. ನೋಡಿದ್ರೆ ಬೇಜಾರಾಗಲ್ವಾ? ಕಾರೇಶುದಾಸಿ, ಕಾಮನ್ ಕೆರೆ ಉಂಡಿ, ನಿನ್ನ ಹೋಗಿ ಪಾಸಿಟಿವ್ ಆಗಿ ತಿಳ್ಕೊಂಡ್ಬಿಟ್ಟಿದ್ನಲ್ಲ ನಾನು. ಮಂತನಸ್ತ ನಂದ್ ಬಿಡ್ಲಾ, ಆ ಮಂಗನ್ ಮುಸುಡಿ ಮಾನ್ಸುತ್ತಾವು, ನಿನ್ಗೆ ಬ್ರೇಕಪ್ ಆಯ್ತು? ಬೈಲೆ ಹೇಳ್ತೀನಿ ಬಾ. ಒಂದ್ ಚಾನ್ಸ್ ಕೊಟ್ರೆ ಮದ್ವೆ ಐತಿ ಅಂತ ಕೇಳಿದ್ಲು. ಮೊದಲೇ ಚಾನ್ಸ್ ಕೊಟ್ಮೇಲೆ ಮದ್ವೆ ಯಾಕೆ ಅಂದೆ. ಅವತ್ತೇ ಈ ಮಂಗನ ಮುಸುಡಿ ಮಾನಸನ್ನ ಬಿಟ್ಬಿಟ್ಟು ನಿನ್ನ ಮದುವೆ ಆಗಿ ಕ್ರಾಂತಿ ಎದಳ್ಸನ ಅನ್ಕೊಂಡೆ ಕಣಮ್ಮೆ. ನಾನು ಮಗನೇ ಕಟ್ಕೊಂಡಾಗಿದ್ದ ವಾಂತಿ ಮಾಡ್ಸಕ್ಕೆ ಆಗಿಲ್ಲ, ಇವನು ಕ್ರಾಂತಿ ಮಾಡ್ದಾನಂತೆ. ಕ್ರಾಂತಿ ನಾನು ಮಗನಟ್ಟಿ ಐತ್ನ, ನಿನ್ ವಾಂತಿ ಬೇದ್ ಬರ. ಫಸ್ಟ್ ಇವಳನ್ನ ಕರ್ಕೊಂಡೋಗಿ ಶಾಂತಿ ಮಾಡಿಸ್ಬೇಕು. ಅಯ್ಯೋ ಸರ್, ನಮ್ಮಿಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ ಸರ್. ಏನೋ ನಮ್ಮ ಸಂಸಾರದಲ್ಲಿ ಒಂದು ಕಮ್ಮಿ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಈ ಮದುವೆ ಅನ್ನೋ ವಿಷಯದಲ್ಲಿ ಆ ದೇವರು ನನಗೆ ಮೋಸ ಮಾಡ್ಬಿಟ್ಟ ಸರ್. ನನ್ನ ಶ್ರೀರಾಮಚಂದ್ರನು ಯಾರನ್ನೂ ನೋಯಿಸದವನು, ಸತ್ಯಕ್ಕೆ ತಲೆಬಾಗುವನು, ಮಾತಿಗೆ ತಪ್ಪದ ಮಗನು ನನ್ನ ಶ್ರೀರಾಮಚಂದ್ರನು. ಏನು ಅಂದ್ರೆ ಬನ್ನಿ, ನಿಮ್ ಪಾದ ಪೂಜೆ ಮಾಡ್ಬೇಕು ಅಂದ್ರೆ ಬನ್ನಿ. ಬೇಡ, ಆ ಭಾಗ್ಯನೂ ನನಗಿಲ್ವಾ? ಹಾಗಲ್ಲ ತಪ್ಪೇ, ಹಾಗಲ್ಲ. ನೀನ್ ನನ್ಗೆ ಪಾದ ಪೂಜೆ ಮಾಡಿದ್ರೆ ನಿನ್ನ ನೇಲ್ ಪಾಲಿಶ್ ಬಣ್ಣ ಮಾಸೋಗುತ್ತೆ. ಮೃದುವಾಗಿರೋ ಈ ನಿನ್ನ ಹಸ್ತ ಗಾರೆ ನೆಲ ಆಗೋಗುತ್ತೆ. ಮಾನ ಮರ್ಯಾದೆ ಇಲ್ವಾ? ಕಂಡು ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕೋದೇನ ನಿನ್ ಕೆಲಸ? ಯಾರು? ಸೂರ್ಯ. ನೀನು ಒಳಗೋಗಿ ಬೆಳ್ಳಗಾಗು, ಅವನ್ ಕೆಲಸ ಅದೇನೆ. ನೀನು ಜಗತ್ತಿನ ಬೆಳಗು. ನನ್ನ ಶ್ರೀರಾಮಚಂದ್ರನು ಹುರಿಯುತ್ತಿದೆ, ಎದೆ ಹುರಿಯುತ್ತಿದೆ, ರಣ 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 ರಕ್ತವು ಕುದಿಯುತ್ತಿದೆ.
ಸಾಮ್ರಾಣಿ ಬೆಳಬೆಳಗ್ಗೆ ಮೊಕನಕ್ ಮೆಜೆಸ್ಟಿಕ್ ಮಾಡ್ಕೊಂಡಿದ್ಯಾ? ಲೇ ಮಾದೇಶ್ವರ, ನಾ ನೋಡ್ಲಿ ಅಂತ ಹಿಂಗೆಲ್ಲ ಮಾಡ್ತಾ ಇದೀಯಲ್ಲ, ನಿನ್ನ ಮುಖದಲ್ಲಿರೋ ಮಂದಾಸನ ಅಳಿಸಿ ನನ್ನ ಮಗನೇ ಫ್ರಸ್ಟ್ರೇಷನ್ ಅಲ್ಲೇ ಸಾಯಂಗ್ ಮಾಡ್ತೀನಿ. ನಿಜವಾಗ್ಲು? ಏನಾರು ಹೇಳ್ದ? ನಾನೇ ಕೇಳೋಣ. ಹೆಂಗಾದ್ರೂ ಮಾಡಿ ಒಂದ್ ಸಂಸಾರ ಹಾಳು ಮಾಡ್ಬೇಕಲ್ಲ ಇವತ್ತು. ಏನಿಲ್ಲ ಅಂತ ಗೊಣಗ್ತಾ ಇದೀಯಾ? ಗೊಣಗ್ದೆ ಏನ್ ಮಾಡ್ಲಿ ಮದೇಶ್ವರ, ಗೊಣಗ್ದೆ ಏನ್ ಮಾಡ್ಲಿ? ನಿನ್ ಹೆಂಡತಿ ಮದುವೆ ಆಗಕ್ಕಿಂತ ಮುಂಚೆ ಒಂದ್ಸಲಿ ನನ್ನ ಕರ್ಕೊಂಡ್ ಹೋಗ್ಬೇಕಿತ್ತು ನೋಡಕ್ಕೆ. ಯಾಕೆ? ನಿನ್ ಹೆಂಡತಿಗೆ ಏನೋ ಒಂದು ಕಮ್ಮಿ ಇದೆ. ಈ ವಿಷಯನ ಹೆಂಗ್ ಹೇಳೋದು ಅಂತ ತಡ್ಕೊಂಡಿದ್ದೆ, ಆದ್ರೆ ಪರಿಸ್ಥಿತಿ ಹೇಳೋ ತರ ಮಾಡ್ಬಿಡ್ತು ಮದೇಶ್ವರ. ಆತರ ಏನ್ ಕಮ್ಮಿ ಇಲ್ಲ, ಎಲ್ಲ ಚೆನ್ನಾಗಿ ನೋಡಿ ಮಾಡಿನೇ ಮದುವೆ ಮಾಡ್ಕೊಂಡಿರೋದವಳನ್ನ. ಹೌದಪ್ಪ, ಒಂದು ಹಣ್ಣನ್ನ ನೋಡಿ ತಗೋತೀವಿ, ಕೂದ್ರೆ ಅದ್ರಲ್ಲಿ ಹುಳ ಇರಲ್ವಾ? ತೂಕ ಮಾಡಿ ಅಕ್ಕಿ ತಗೊಂಡಿರ್ತೀವಿ, ಸೋಸಿದ್ರೆ ಕಲ್ಲಿರಲ್ವಾ? ಹಸುವಿನ ಹಾಲಲ್ಲಿ ನೀರಿರುತ್ತೆ, 70 ರೂಪಾಯಿ ಪೆಟ್ರೋಲ್ ಅಲ್ಲಿ 30 ರೂಪಾಯಿ ಏರಿರುತ್ತೆ ಮಾದೇಶ್ವರ. ಅರ್ಥ ಮಾಡ್ಕೊ ಮಾದೇಶ್ವರ, ಅರ್ಥ ಮಾಡ್ಕೋ. ನೀನ್ ಅರ್ಥ ಮಾಡ್ಕೋ. ಏನಾದ್ರು ಕಡಿಮೆ ಇದ್ದಿದ್ದೆ ಆಗಿದ್ರೆ ಅವ್ರ ಅಪ್ಪ ಮದುವೆಗಿನ್ನ ಮುಂಚೆ ಹೇಳ್ಬಿಟ್ಟೆ ನಂಗೆ ಮದುವೆ ಮಾಡ್ತಿದ್ರು. ಇವ್ನ ಹೆಂಡತಿ ಹತ್ರ ಏನು ಕಮ್ಮಿ ಇಲ್ಲ ಅಂತ ಹೇಳಕ್ಕೆ ಇವ್ರ ಹೆಂಡತಿ ಏನು ರಚಿತಾರಾಮ, ಫೀಮೇಲ್ ಸೀತಾರಾಮ್, ಫೀಮೇಲ್ ಸೀತಾರಾಮ್. ಮಾದೇಶ್ವರ ಏನೋ ಹೇಳ್ಬೇಕು ಅಂತ ಬಂದಿರ್ತಾರೆ, ನಿನ್ನ ನೋಡಿದ್ಮೇಲೆ ಇಲ್ಲೂ ಏನೋ ಕಮ್ಮಿ ಇದೆಯಲ್ಲ, ಬ್ಯಾಲೆನ್ಸ್ ಆಗುತ್ತೆ ಅಂತ ಬಿಟ್ಬಿಟ್ಟಿರ್ತಾರೆ ಮಾದೇಶ್ವರ. ಕರೆಕ್ಟ್ ಸಾಮ್ರಾಣಿ, ಕರೆಕ್ಟು. ನಾನು ಏನ್ ನೋಡಕ್ ಹೋದಾಗ ವಿಗ್ ಹಾಕ ಹೋಗ್ಬೇಕಾಗಿತ್ತು, ಹಾಳಾದ ಮಾಡ್ತೋಯ್ತು. ಹಾಳಾಗೋಗ್ಲಿ ಬಿಡು. ಏನೋ ಕಮ್ಮಿ ಇದೆ ಅಂದಲ್ಲ, ಅದೇನು ಅಂತ ಹೇಳು, ನಾನು ಸರಿ ಮಾಡ್ಕೊತೀನಿ. ಇವಾಗಲೇ ನಾನು ಹೇಳಲ್ಲ. ಹೇಳ ಮಾದೇಶ್ವರ, ಈ ವಿಷಯದಲ್ಲಿ ನನ್ನನ್ನ ಫೋರ್ಸ್ ಮಾಡ್ಬೇಡ. ನಿನ್ನ ಹೆಂಡತಿ ಅಲ್ವಾ, ನೀನ್ ತಾಳಿ ಕಟ್ಟಿರೋಳಲ್ವಾ, ಏನ್ ಕಮ್ಮಿ ಇದೆ ಅಂತ ನೀನೇ ಕಂಡಿಡಿ. ಆಗ್ಲಿಲ್ಲ ಅಂತಂದ್ರ ಫೀಮೇಲ್ ಸೀತಾರಾಮ್ ಜೊತೆ ಸಂಸಾರ ಮಾಡ್ಕೊಂಡು ಹೋಗು. ಸಾಮಾನಿ ಏನ್ ಕಮ್ಮಿದೆ ಹೇಳು. ಅಯ್ಯೋ ಅಲ್ಕ ನನ್ ಮಗ ಪೆಟ್ರೋಲ್ ಕ್ಯಾನ್ಗೆ ಕೆಂಡದ್ ಕಿಡಿ ತಂದು ಹಾಕ್ಬಿಟ್ಟು ಕಂಡಿಡಿ ಅಂತ ಹೋಗ್ತಾವನಲ್ಲ ಸರ್, ಟೆಂಟ್ ಹಿಡಿ ನನ್ ಮಗ. ಏನ್ ಕಮ್ಮಿ ಇದೆ ಕಂಡಿಡ್ತೀನಿ. ಇವಳೆ ಕರೆದ್ರ ಅಂದ್ರೆ 2 ಹೆಜ್ಜೆ ಹಾಕಬ ಹಂಗೆ. ಆಯ್ತು. ನಲ್ಕಂದ್ರೆ ನಣ ಮುರ್ದು ಹಾಕ್ಬಿಡ್ತೀನಿ. ನೀ ಮೌನವಾಗಿ 2 ಹೆಜ್ಜೆ ಹಾಕಬ. ಸರಿ ಇದ್ಯಾ? ಎಲ್ಲ ಕರೆಕ್ಟ್ ಆಗ್ಯದಲ್ಲ. ಅದು ಹೆಂಗೆ ನಡ್ಕಬತ್ತೀಯ ಅಂತ ನೋಡಕ್ ಕರ್ದೆ. ಅಷ್ಟೇನಾ? ಹೆಂಗೆ ತಿರುಗ್ತೀನಿ ಅಂತ ನೋಡಕ್ ಕರೆದ್ರ? ಉದ್ದ ಅಂದ್ರೆ ಮಗ ಹಪ್ಪಳ ಕೊಡ್ಬೇಕು. ಕುಣಿಯಕ್ ಬರ್ತದೆ ತಾನೆ, 2 ಕುಣಿತ ಹಾಕೋ. ಇದಲ್ವ ಸರ್ ಡ್ಯಾನ್ಸು, ಇದಲ್ವ ಸರ್ ಕುಣಿತ. ಮೊನ್ನೆ ಒಬ್ರು ಕುಣಿದ್ರು ಇದೇ ಸಾಂಗುಗೆ ನೋಡ್ಬೇಕಾಗಿತ್ತು. ಬಾಬಾ ನೋಡಕ್ 2 ಕಣ್ಣು ಸಾಲ್ದು. ನನ್ನ ಹೆಂಡತಿ ಹತ್ರ ಡ್ಯಾನ್ಸ್ ಕಲ್ಕೊಳಕ್ಕೆ ಟ್ಯೂಷನ್ ಮನಿ, ಟ್ಯೂಷನ್ಗೆ. ಜೇಕೆ ನನ್ನನ್ ಬಿಡು, ನಿನ್ ಹೆಂಡತಿ ಹತ್ರ ಏನೋ ಕಡಿಮೆ ಇದೆ ನೋಡ್ಕೋ. ಏನು ಕಮ್ಮಿ ಇಲ್ಲ, ಎಲ್ಲ ಕರೆಕ್ಟ್ ಆಗೈತೆ. ಸಾಮಾನಿ ಏನಪ್ಪ ಏನು? ನೀನ್ ಹೇಳ್ದೆ ಅಂತ ನನ್ನ ಹೆಂಡತಿನ ಕರ್ಸಿ ಕುಣ್ಸಿ ನಡ್ಸಿ ಎಲ್ಲ ಚೆಕ್ ಮಾಡ್ದೆ, ಎಲ್ಲ ಕರೆಕ್ಟ್ ಆಗಿದೆ. ಏನು ಕಮ್ಮಿ ಇದೆ ಅನ್ಸ್ತಿಲ್ಲ. ನಿನ್ಗೇನು ಕಮ್ಮಿ ಇದೆ ಅಂದಲ್ಲ, ಏನು ಅಂತ ಹೇಳು. ಮಾದೇಶ್ವರ, ನಾನ್ ನಿನ್ಗೇನು ಹೇಳು ಇಲ್ಲ, ನೀನೇನು ಕೇಳಿಸ್ಕೊಂಡಿಲ್ಲ, ಇದನ್ನೆಲ್ಲ ಮರ್ತ್ಬಿಡು. ನನ್ನ ಮಗನೇ, ಈಗ ಹುಟ್ಟಿರೋ ಮಗುನ ಮಗು ನೀನು ಹುಟ್ಟೇ ಇಲ್ಲ, ವಾಪಸ್ ಹೋಗು ಅಂದ್ರೆ ಹೋಗುತ್ತೇನೋ? ದಮಯ ಅಂತೀನಿ. ಏನ್ ಕಮ್ಮಿ ಇದೆ ಅಂತ ಹೇಳೋ. ಒಂದು ಕ್ಲೂ ಕೊಡ್ತೀನಿ. ಕೊಡು. ಆಕಾಶ ಅಂದ್ಮೇಲೆ ನಕ್ಷತ್ರ ಇರ್ಬೇಕು, ಮರ ಅಂತಂದ್ಮೇಲೆ ಹಣ್ಣಿರ್ಬೇಕು, ಭೂಮಿ ಅಂತಂದ್ಮೇಲೆ ಮಣ್ಣಿರ್ಬೇಕು, ಕೆನ್ನೆ ಅಂತಂದ್ಮೇಲೆ ಗುಳಿ ಇರ್ಬೇಕು. ನೀನ್ ಹೆಂಡತಿ ಅಂತಂದ್ಮೇಲೆ ಏನಿರ್ಬೇಕು? ಅದನ್ನ ನೀನೇ ಕಂಡಿಡ್ಕೊಂಬೇಕು. ಅಯ್ಯಯ್ಯೋ, ಕಂಡಿಡಿಯಕ್ಕೆ ಅದೇನ್ ಲೆಕ್ಕ ಏನು? 2 ಹಾಕಿ 3 ಹಾಕಿ 6 ಕಳ್ದು ಏನೋ ಒಂದು ಬಂತು ಲೆಕ್ಕ. ಹೆಣ್ಣು ಕಡು ರೋಡಲ್ಲಿ ನಿಂತ್ಕೊಂಡು ಯಾಕೆ ಬರ್ಕೋತಾ ಇದಾರೆ? ಏನಾಯ್ತು? ನೀನ್ ನನ್ನ ಮದುವೆ ಆಗಕ್ಕಿನ್ನ ಮುಂಚೆ ನಿನ್ನಲ್ಲಿ ಏನೋ ಒಂದು ಕಮ್ಮಿ ಇತ್ತು. ಅದು ನಿಮ್ಮ ಅಪ್ಪ ಅವ್ನಿಗೆ ಗೊತ್ತಿದ್ದು ನನ್ಗೆ ಹೇಳ್ದೆ ಮದುವೆ ಮಾಡೋರೆ. ಮರ್ಯಾದೆಯಾಗಿ ಏನ್ ಕಮ್ಮಿ ಅದೆ ಅಂತ ಹೇಳ್ಬಿಟ್ರೆ ಸರಿ. ಕಮ್ಮಿ ಇರೋದು ನನ್ನಲ್ಲ, ನಿಮ್ಮಲ್ಲೇ. 30 ಸರಿ ಮಾಡ್ಕೊಳ್ಳಿ. ಇಲ್ಲಿ ಎಣ್ಣೆ ಬಿಟ್ರೆ ಅಲ್ಲಿ ಗಟ್ಟ ಹರ್ಕೊಂಡು ಹೋಯ್ತದ. ಮೊದ್ಲು ಅದಕ್ಕೆ ತೈಲ ತರ್ಸ್ಕೊಳ್ಳಿ.
ಮಕ್ಕಕ್ಕೆ ಎಷ್ಟು ನನಗೆ ಬರ್ತಾನೆ ನನ್ನ ಮಗ. ಹೆಂಗಪ್ಪ ಕಂಡು? ಹಲೋ, ರಾತ್ರಿ 10 ಗಂಟೆ ಆಯ್ತು. ಒಳಗ್ ಬಂದ್ ಮನೆ ಕಳೆ. ಏನ್ ಕಮ್ಮಿ ಇದೆ ಅಂತ ಗೊತ್ತಾಗೋರ್ಗು ನಮ್ ಬರಕಿಲ್ಲ. ಹೌದಾ, ಸರಿ ತಡಿ. ಏನ್ ಕಮ್ಮಿ ಇದೆ ಅಂತ ಇವಳು ಹೇಳ್ತಾ ಇಲ್ಲ. ಇವಳ ಹತ್ರ ಏನ್ ಕಮ್ಮಿ ಇದೆ ಅಂತ ತಿಳ್ಕೊಳ್ಳೋವರೆಗೂ ಈ ನನ್ನ ಮಗನ್ ಮನೆ ಮುಂದೆನೆ ಕೂತ್ಕೋತೀನಿ. ಭೂತವಿಲ್ಲ, ಪಿಚಾಚಿ ಇಲ್ಲ, ಇದ್ದರೆ ಇಲ್ಲಿಲ್ಲ. ಇಲ್ಲೇನೋ ಮಾಡ್ತಿದ್ಯಾ? ಸಾಮ್ರಾಣಿ, ನನ್ನ ಹೆಡ್ತಿಗೆ ಏನೋ ಒಂದು ಕಮ್ಮಿ ಇದೆ ಅಂತ ನೀನ್ ಹೇಳ್ದಾಗಿಂದ ಅವಳು ಮಕ್ಕ ನೋಡಕ್ಕೂ ನಂಗೆ ಹಿಂಸೆ ಆಯ್ತೈತೆ. ನಿನ್ ದಮ್ಮಯ್ಯ ಅಂತೀನಿ, ಬೇಕಾದ್ರೆ ನೀನ್ ಕಾಲಿಗೆ ಬೀಳ್ತೀನಿ. ಏನ್ ಕಮ್ಮಿ ಇದೆ ಅಂತ ಹೇಳೋ. ಒಂದು ಕ್ಲೂ ಕೊಡ್ತಿಲ್ಲ ಆಯ್ತು. ಹೇಳು. ಗಂಡಸೂರ್ ಮುಖ ಅಂತಂದ್ಮೇಲೆ ಮೀಸೆ ಇರ್ಬೇಕು, ಹೆಣ್ಣಿನ ಮುಖ ಅಂತಂದ್ಮೇಲೆ ಆಸೆ ಇರ್ಬೇಕು. ನೀನ್ ಹೆಂಡತಿ ಅಂತಂದ್ಮೇಲೆ ಏನಿರ್ಬೇಕು ಅದನ್ನ ನೀನೇ ಕಂಡಿಡ್ಕೊಂಬೇಕು. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷ. ಸಾಮ್ರಾಣಿ, ಏನಪ್ಪಾ ಆಯ್ತಾ? ಇನ್ನು ಲೇಟ್ ಆಯ್ತದೆ. ಏನ್ ಕಮ್ಮಿ ಇದೆ? ಇಲ್ಲೋಸಿ ನೀರ್ ಕಮ್ಮಿ ಅದೇ. ನಿನ್ ತಮ್ಮ ಏನ್ ಕಮ್ಮಿ ಇದೆ ಅಂತ ಹೇಳು. ಯಾಕೆ ನನ್ಗೆ ಹಿಂಗ್ ಹಿಂಸೆ ಕೊಡ್ತಾ ಇದೆ? ಬಿಟ್ಬಿಟ್ಟು ನನ್ನ ಈ ಮೊನ್ನೆ ಒಂದ್ ಕ್ಲೂ ಕೊಡು. ಆಗಲ್ಲ ಕಣ, ನಂಗೆ ಹೋಗಕ್ಕೂ ಬಿಡಲ್ಲ, ಏನಿಲ್ಲ. ನೀನು ಬಾಳ ಹಿಂಸೆ ಆಗ್ತಾ ಇತ್ತು ನನಗೆ. ಹೋಗ್ಬೇಕಾ? ಹೌದು. ಒಂದ್ ನಿಮಿಷ ಇಲ್ಲೇರು. ಯಾವಾಗ ತರ ಈ ತರ ಎಲ್ಲ ತರ ಕೊಡ್ತಾನೆ. ನಾನು ಕೂತ್ಕೊಳ್ಳಲಿದ್ದೆ. ಕೂತ್ಕೋ. ಇನ್ನೊಂದ್ ಕ್ಲೂ ಕೊಡು ಹೋಗ್ಲಿ. ನದಿ ಅಂತಂದ್ಮೇಲೆ ಕೆಸರು ಇರ್ಬೇಕು, ಗಿಡ ಅಂತಂದ್ಮೇಲೆ ಹಸಿರು ಇರ್ಬೇಕು, ನೀನ್ ಹೆಂಡತಿ ಅಂತಂದ್ಮೇಲೆ ಏನಿರ್ಬೇಕು ಅದನ್ನ ನೀನೇ ಕಂಡಿಡ್ಕೊಂಬೇಕು. ಒಂದ್ ನಿಮಿಷ ಅಲ್ಲಾಡ್ದಾರಂಗೆ ಇಲ್ಲೇ ನಿಂತ್ಕೋ, ಬೇಜಾರಾದ್ರಲ್ಲಿ ಕೂತ್ಕೋ. ಏ ಲ್ಯಾಗ್ ಕೋಳಿ ಮಗನೇ, ನನ್ನ ಹೆಂಡತಿಗೆ ಏನ್ ಕಮ್ಮಿ ಇದೆ ಅಂತ ಹೇಳು. ಪೂರಾ ಕಮ್ಮಿ ಇದೆ. ಪಾಟೀಲ, ಕ್ರಿಕೆಟ್ಗೆ ಬಾಲ್ ಇದಾಳ. ನನ್ನ ಹೆಂಡತಿಗೆ ಏನ್ ಕಮ್ಮಿ ಇದೆ ಅಂತ ಹೇಳು. ಹೈಟ್ ಕಡಿಮೆ. ಕೂತ್ಕೊಳ್ಳಲೆ. ಏಯ್ ನಾನ್ ಸಿಂಗ್ ಕೊಡ್ತವನೆ. ಹೇಳು, ನನ್ನ ಹೆಂಡತಿಗೆ ಏನ್ ಕಮ್ಮಿ ಇದೆ ಅಂತ ಹೇಳು. ಎಲ್ಲ ಕರೆಕ್ಟ್ ಆಗಿ ಕೂತ್ಕೊಳ್ಳಲೆ. ಇನ್ನು ಮೇಡಮ್, ಸರ್, ನನ್ನ ಹೆಂಡತಿ ನೀವು ತುಂಬಾ ದೃಷ್ಟಿ ನೋಡ್ತಾ ಇದ್ರ. ಇವಳಿಗೆ ಏನ್ ಕಮ್ಮಿ ಇದೆ ಅಂತ ಹೇಳಿ ಸರ್, ಹೇಳಿ. ನಿಮ್ಮೆಲ್ರಿಗೂ ಸರಿ ಇರೋದು. ಈ ನನ್ನ ಮಗಂಗೆ ಏನ್ ಕಮ್ಮಿ ಇದೆ ಅಂತ ಹೇಳ್ತಾ ಇಲ್ಲ. ಹೇಳ್ರ. ಆಗ್ಲಿಂದ ನೋಡ್ತಾ ಇದ್ದೀನಿ, ಹುಚ್ಚಾಟ ಜಾಸ್ತಿ ಆಯ್ತು ನಿಂದು. ಎಲ್ಲರ ಹತ್ರ ಅದು ಇದು ಅಂತ ಕೇಳ್ತಿದ್ಯಾ? ಅಲ್ಲ ಕಣೋ, ನನ್ ಹೆಂಡತಿ ಚೆನ್ನಾಗಿದ್ದಾಳ, ಅವಳಲ್ಲಿ ಏನ್ ಕಮ್ಮಿ ಇದೆ ಅಂತ ಎಲ್ಲಾದ್ರ ಕೇಳಕ್ಕೆ ನಾನು ಶೋಕೇಸಲ್ಲಿ ಗೊಂಬೆ ಅಂತ ಅನ್ಕೊಂಡಿದ್ಯಾ? ನಿನ್ ತಾಳಿ ಕಟ್ಟರು ಹೆಂಡತಿ ಕಣೋ. ಎಲ್ರಿಗೂ ಹೇಳ್ತೀನಿ, ಮದ್ವೆಗಿಂತ ಮುಂಚೆ 100 ಸತಿ ಅಲ್ಲ 1000 ಸತಿ ಬೇಕಾದ್ರೂ ಯೋಚನೆ ಮಾಡಿ. ಆದ್ರೆ ಮದ್ವೆ ಆದ್ಮೇಲೆ 1 ಸತಿ ಯೋಚನೆ ಮಾಡಕ್ಕೂ ಯೋಚನೆ ಮಾಡ್ಬೇಡಿ. ಅದನ್ನ ನಿನಗೂ ಸೇರ್ಸ ಹೇಳ್ತಾ ಇರೋದು. ನನ್ನ ಮಗನೇ, ಏನು ಅಂತ ಹೇಳಿ ನಿನ್ ಜೊತೆ ಸಂಸಾರ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಮಾತ್ಕಳ ಹೋಗ್ಬೇಡ ಕಡೆ ಪುನರಿತಕ್ಕತ್ತ ಪುನಸಿತಕ್ಕತ್ತೈ ಪುನರಿತಕ್ಕತ್ತ ಪುನಸಿತಕ್ಕತ್ತೈ ಪುನರಿತಕ್ಕತ್ತ ಪುನಸಿತಕ್ಕತ್ತೈ ಪುನರಿತಕ್ಕತ್ತ ಪುನಸಿತಕ್ಕತ್ತೈ. ಪಾಪ ಅಳ್ತವನೆ. ಇದ್ಯಾಕೆ ಅಳ್ತಿದೆ? ಮದೇಶ್ವರವ್ರು ಯಾಕೆ ಅಳ್ತಾ ಇದ್ದೀರಾ? ನನ್ನ ಹೆಂಡತಿ ನನ್ ಬಿಟ್ಟು ಹೊಂಟೋದ್ಲಾ? ಯಾಕೆ? ಅವಳಲ್ಲಿ ಏನೋ ಕಮ್ಮಿ ಇದೆ, ಅದೇನೋ ಒಂದ್ ಕೇಳಿದೆ, ಅದನ್ನ ಹೇಳ್ದೆ ಹೊಂಟೋಗ್ಬಿಟ್ಲು. ಅಯ್ಯೋ ಪಾಪ, ಈ ವಿಷಯ ಯಾವನ್ ಹೇಳ್ದವನು? ಇವನು. ನೀನ್ ಎಲ್ಲ ಹ್ಞೂ ಕಣೆ, ಅವತ್ತು ಡಬಲ್ ಪಿನ್ ಚಾರ್ಜರ್ ಕೊಡ್ಲ ಅಂತ ಕೇಳ್ದೆ, ನಾ ಕೊಡಕ್ಕಿಲ್ಲ ವಸ್ತು ಅಂತಂದ. ಅದಕ್ ನೀ ಏನಂದೆ? ಇನ್ನೊಂದ್ ಪಿನ್ ಇಕ್ಬಿಟ್ಟೆ. ಬ್ಲಡಿ ರಾಸ್ಕೋಲ್, ಗೊತ್ತಾಗಲ್ವೇನೋ ಚಾಡಿ ಚುಚ್ಚಿದ್ಯಲ್ಲ ಅವ್ರ ಸಂಸಾರದಲ್ಲಿ. ಈಗ ಮಗನೇ ನಾನ್ ಹಿಂಗ್ ಇಕ್ತೀನಿ ನೋಡು. ಬಿಡ್ರಿ. ನನ್ನ ಸಂಸಾರದಲ್ಲಿ ಪಿನ್ ಇಡ್ತೀಯ, ನಮಗೆ ಸಾಯ್ಸಾಕ್ಬಿಡ್ತೀನಿ. ಆಗ್ಬೇಕು ಕಣ ಹಂಗೆ. ಪಿನ್ ಇಡ್ತೀಯ ಪಿನ್ನು? ಹೌದಾ? ಒಂದ್ ನಿಮಿಷ.
ಅಲ್ಲ ಚಾನಲ್ ಅವ್ರ ಆಂಕರ್ ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಒಂದ್ಸತಿ ನಂಗೆ ಫೋನ್ ಮಾಡ್ಬೇಕಿತ್ತು. ಯಾಕೆ ಅಂದ್ರೆ ಅವರಲ್ಲಿ ಏನೋ ಒಂದು ಕಮ್ಮಿ ಇದೆ. ನಿಮ್ಮಲ್ಲಿ ಏನೇನ್ ಕಡಿಮೆ ಇತ್ತು, ಎಲ್ಲೆಲ್ಲಿ ಕಡಿಮೆ ಇತ್ತು ಅಂತ ಗುರೂಜಿನ್ ಕೇಳ್ತೀನಿ. ಗುರೂಜಿ ಜೆಕೆ ಸರ್, ಎಕ್ಸ್ಪ್ರೆಷನ್ ಆಫ್ ಫಾಲಿಂಗ್ ಇದನ್ನು ಎಳೆದು ಆ ಬಾಡಿಲಿ ಅಷ್ಟು ಎನರ್ಜಿ ಹೆಂಗ್ ಬರುತ್ತೆ ಅಂತ ಗೊತ್ತಾಗಲ್ಲ. ಬಟ್ ಆ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಫ್ರಸ್ಟ್ರೇಷನ್ ಇದೆಯಲ್ಲ, ಅದು ಆಕ್ಚುಲಿ ನೀನ್ ಇಲ್ಲ ಅಂದ್ರೆ ಮಿಸ್ ಮಾಡ್ಕೋತೀವಿ. ಐ ಥಿಂಕ್ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಜಗ್ಗಪ್ಪ ಹುಟ್ಟಿದ್ದೆ ಮನೆ ಹಾಳು ಮಾಡಕ್ಕೆ. ಎಷ್ಟ್ ಚೆನ್ನಾಗ್ ಮಾಡ್ತಾನೆ ಅಂದ್ರೆ ಆ ಕ್ಯಾರೆಕ್ಟರ್ಗೆ ಬೇರೆ ಯಾರು ಎಲ್ಲೂ ಜಗತ್ತಲ್ಲಿ ಸಿಗಲ್ಲ. ಖುಷಿ ಆಗುತ್ತೆ ಆಕ್ಚುಲಿ. ನಮ್ಮಲ್ಲಿ ಇಂಥ ನಾನು ಹೇಳೋದು ಕರ್ನಾಟಕದಲ್ಲಿ ಇಷ್ಟು ಟ್ಯಾಲೆಂಟ್ ಇರೋದು ಪ್ರತಿಯೊಂದು ಪರ್ಫಾರ್ಮೆನ್ಸ್ ಅಲ್ಲಿ ಪ್ರೂವ್ ಮಾಡ್ತಾ ಇದ್ದಾರೆ. ನಿಜ ತುಂಬಾ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ರಚ್ಚಿ ತುಂಬಾ ಇಷ್ಟ ಆಯ್ತು ನನ್ಗೆ ಈ ಸ್ಕಿಟ್ ಅಂಡ್ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ನನಗೆ ತುಂಬಾ ಹೈಲೈಟ್ ಅಂತ ಈ ಸ್ಕಿಟ್ ಅಲ್ಲಿ ತುಂಬಾ ಹೈಲೈಟ್ ಆಗಿದ್ದು ಅಂದ್ರೆ ಸುಷ್ಮಿತನ್ ಪರ್ಫಾರ್ಮೆನ್ಸ್. ಲಾಸ್ಟ್ ಅಲ್ಲಿ ನೀನ್ ಹೇಳ್ದಂತ ಡೈಲಾಗ್, ಅದರಲ್ಲಿ ಆ ಫೋರ್ಸ್, ಅದಾದ್ಮೇಲೆ ನಿನ್ ಎಕ್ಸ್ಪ್ರೆಷನ್ಸ್ ತುಂಬಾನೇ ನೀಟಾಗಿ ಸಿಂಕ್ ಆಗ್ತಿತ್ತು ನಿನ್ ಡೈಲಾಗ್ಗೂ ಹಾಗೆ ನಿನ್ ಎಕ್ಸ್ಪ್ರೆಷನ್ಸ್ಗೂ, ನಿನ್ ಕಂಪ್ಲೀಟ್ ಬಾಡಿ ಲ್ಯಾಂಗ್ವೇಜ್. ವಾವ್, ಥ್ಯಾಂಕ್ ಯು ಮ್ಯಾಮ್. ಆಸ್ ಯೂಶುವಲ್ JK ಈ ಪಾತ್ರನ ತಿನ್ಕೊಂಡ್ಬಿಡ್ತಾನೆ. ಅಂಡ್ ಇವತ್ತು ಕೂಡ ಈ ಸ್ಕಿಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ JK. ಅಂಡ್ ಸಾಮ್ರಾಣಿ ಮಾದೇಶ್ವರ, ನಾನು ಪ್ರತಿ ಬಾರಿ ಹೇಳ್ತಿರ್ತೀನಿ, ಇದು ಈಗಲೂ ಹೇಳ್ತೀನಿ, ಈ ಒಂದು ಸೀರೀಸ್ ನಂಗೆ ತುಂಬಾನೇ ಎಲ್ರಿಗೂ ಇಷ್ಟ ಆಗುವಂತ ಒಂದು ಸೀರೀಸ್. ಇದು ತುಂಬಾ ಚೆನ್ನಾಗಿ ಹೊಗೆ ಹಾಕಿದೆ ಅಂಡ್ ತುಂಬಾ ಇಷ್ಟ ಆಯ್ತು ಅದು. ನಿನ್ನ ಜೊತೆಗೆ ಎಕ್ಸ್ಟ್ರಾ ಸಾಥ್ ಕೊಟ್ಟಿದ್ದು ನಮ್ಮ ವರ ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ವರ. ಅಂಡ್ ಆ ಸಾಂಗ್ಗೆ ಯೂಶಲಿ ಜಗ್ಗ ಮತ್ತೆ ಸುಸ್ಸು ಡ್ಯಾನ್ಸ್ ಮಾಡ್ತಾರೆ. ಸೊ ಫಾರ್ ದ ಫಸ್ಟ್ ಟೈಮ್ ವರ ಮತ್ತೆ ಜಗ್ಗ ಮಾಡಿದ್ದು ಅಂಡ್ ಗುಡ್. ಥ್ಯಾಂಕ್ ಯು ರಚ್ಚಿ. Guys, thank you so much and all the very best. ಭಯನೇ ಆಗೋಯ್ತು. ಸುಸ್ಸು ಇಲ್ಲಿಗೆ ಯಾಕೆ ಬಂದಿರೋದು? ಏನ್ ಗೊತ್ತಾ, ಬನ್ನಿ ಇಲ್ಲಿ ಯಾರೋ ಒಬ್ರು ವರ್ಲ್ಡ್ ಫೇಮಸ್ ಫೋಟೋಗ್ರಾಫರ್ ಇದಾರಂತಲ್ಲ. ನಾನೇ ವರ್ಲ್ಡ್ ಫೇಮಸ್ ಫೋಟೋಗ್ರಾಫರ್. ಹೌದು ಸುಸ್ಸು, ಏನ್ ವಿಷಯ ಏನು? ಪರ್ಸನಲ್ ಆಗಿ ಮಾತಾಡ್ಬೇಕು. ನೀವಿಂದ ಒಂದ್ ದೊಡ್ಡ ಹೆಲ್ಪ್ ಆಗ್ಬೇಕು. ಏನಂದ್ರೆ ನಾನೊಬ್ರು ಫೋಟೋಗ್ರಾಫರ್ನ ಬುಕ್ ಮಾಡಿದ್ದೆ. ಕೋಟಿ ತರ ತೆಗ್ದಿದ್ದಾನೆ, ಫೋಟೋ ತೆಗ್ದೇ ಇಲ್ಲ ನೀಟಾಗಿ. ಅದಕ್ಕೆ ನೀವು ನಂದು ಮತ್ತೆ ನಮ್ಮ ಯಜಮಾನ್ರದ್ದು ಫೋಟೋ ಶೂಟ್ ಮಾಡ್ಬೇಕು. ಫೋಟೋ ಶೂಟ್, ಕಪಲ್ ಶೂಟ್. ಕಪಲ್ ಶೂಟ್ ಯಾವ ತರ ಅಂದ್ರೆ, ಈಗ ನಮ್ಮ ಯಜಮಾನ್ರು ಮುಖ ಮತ್ತೆ ನನ್ ಮುಖ, ನನ್ನನ್ನೇ ಅನ್ಕೊಳ್ಳಿ ಆ ತರ ಸದ್ಯಕ್ಕೆ. ಸರಿ, ಇನ್ನು ಹತ್ರ ಇನ್ನು ಇದಕ್ಕಿಂತ ಹತ್ರ ಬಂದ್ರೆ ನಿನ್ ಮೇಲ್ ಕೂತ್ಕೊಳ್ಬೇಕಾಗತ್ತೆ. ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ನನ್ ಏನು ಗೊತ್ತೇ ಇಲ್ಲ. ನಾನು ಇಷ್ಟು ವರ್ಷ ಬಲಿ ಏನೋ ಕಿಸ್ದಿದ್ದೀನಿ ಅನ್ನೋ ತರ ಮಾತಾಡ್ತಾ ಇದ್ದೀರಲ್ಲ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಾನು ನಮ್ಮ ಯಜಮಾನ್ರ ಹಣೆಗೆ ಮುತ್ತು ಕೊಡ್ಬೇಕು. ಅದ್ ನೀವು ಫೋಟೋ ತೆಗಿಲೇಬೇಕು ಪ್ಲೀಸ್. ಸಕ್ಕತ್ತಾಗಿ ತೆಗಿತೀನಿ, ಮೊದಲು ನಿಮ್ ಗಂಡನ್ ಕಳ್ಸಿ. ಈ ಸ್ಟೇಜ್ ಮೇಲೆ 3 ಅಡಿ ಘಟ ನೋಡಿರ್ತೀರಾ, 6 ಅಡಿ ಘಟ ನೋಡಿರ್ತೀರಾ, 6, 3 ಒಳಗಿರೋ ಎಲ್ಲ ಅಡಿನೂ ನೋಡಿರ್ತೀರಾ. 9 ಅಡಿ ಘಟ ಯಾವತ್ತಾದ್ರೂ ನೋಡಿದ್ದೀರಾ? ಶಿವ ಇವಳೆ ಎಲ್ಲೇ ಕಾಣ್ತಾನೆ ಇಲ್ಲ ನೀನು. ಹಿಡ್ಕೋ ಇವರೇ ಏನೇ ನಮ್ಮನಿಬ್ಬರನ್ನು ಫೋಟೋ ತೆಗಿಯಕ್ ಬಂದಿರೋದು? ಹೌದು, ವರ್ಲ್ಡ್ ಫೇಮಸ್ ಅಂತೀರಿ ಅಂತೆ. ಒಂದ್ ನಿಮಿಷ ನೀವ್ ಸೈಡಿಗೆ ಬನ್ನಿ. ಅಲ್ಲ, ಅವ್ರು ನೋಡಿದ್ರೆ ಹಂಗೆ, ನೀವ್ ನೋಡಿದ್ರೆ ಹಿಂಗೆ, ಇದೆಲ್ಲ ಹೆಂಗೆ? ಅಯ್ಯೋ, ಪ್ರೀತಿ ಕಣ್ಣಿಲ್ಲ ರೀ. ನಾನು ಹೇಳ್ತೀನಿ ಕೇಳಿದೆ. ಒಂದಿನ ಅಂಗಡಿ ಹತ್ರ ಟೀ ಕುಡಿಬೇಕಂತ ನಿಂತಿದ್ದೆ. ನನ್ನ ಕಾಲಿಗೆ ಮೊಣಕಾಲಿಗೆ ಏನೋ ಅಂಟ್ಕೊಂಡಂಗ ಆಯ್ತು. ಏನು ಅಂತ ಬಗ್ದು ನೋಡ್ತೀನಿ, ಇವಳಿದಲ್ಲ ನನಗೆ ವರ ಬೇಕಾಗಿದ್ದಾರೆ ಅನ್ನೋ ಪಾಂಪ್ಲೆಟ್ಸ್ ನ ಗೋಡೆ ಅನ್ಕೊಂಡ್ ನನ್ ಕಾಲಿಗೆ ಅಂಟಿಸ್ಬಿಟ್ಟವಳೆ. ಅಲ್ಲ ರೀ, ಲವ್ ಆಗ್ಬೇಕು ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅಂತಾರೆ. ನಾವ್ ನೋಡಿದೀವಲ್ಲ. ಹೆಂಗ್ ನೋಡಿದ್ರಿ? ಹೆಂಗ್ ನೋಡಿದ್ವಿ ಅಂದ್ರೆ, ಒಂದಿನ ಇವಳ ಮನೆ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೆ. ಇವಳು ಬಾಲ್ಕನಿ ಹತ್ರ ಬಟ್ಟೆ ಒಣೆ ಹಾಕಕ್ಕಂತ ಬಂದ್ಲು. ಅವಾಗ ಹಿಡ್ಕೋ ಫೋಟೋ ತೆಗಿರಿ. ಆಯ್ತು, ಓಕೆ. ಪಕ್ಕ ಹಿಂಗೆ ಒಂದ್ ಕೆಲ್ಸ ಮಾಡಿ ನೋಡಿ,
ಇಬ್ರು ಹಣೆ ಟಚ್ ಆಗ್ಬೇಕು ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅಂದ್ರೆ ನೀವು ಬಗ್ಬೇಕು, ಅವಳು ಹತ್ರಕ್ಕೆ ಬರ್ಬೇಕು. ಬನ್ನಿ. ಇದು ಸರಿ ಹೋಗ್ತಾ ಇಲ್ಲ. ಅಪ್ಪ ಒಂದ್ ಏಣಿ ತರ್ರ ಯಾರಾದ್ರೂ. ಒಂದ್ ನಿಮಿಷ ಹಣೆ ಹಣೆ ತಾಕ್ಸಿ. ಅಯ್ಯಯ್ಯೋ, ಆಗಿಲ್ಲ. ಒಂದ್ ನಿಮಿಷ, ಇನ್ನು ಆಪಲ್ ತಿನ್ನೋದಿದೆ. ತೆಗಿತೀನಿ ನೋಡಿ, ಸೂಪರ್ ಫೋಟೋ. ಇಳಿಯಮ್ಮ, ನೀನ್ ಕೆಳಗೆ ಇಳಿಯಮ್ಮ. ಅಲ್ಲಿಂದ ಫೋಟೋ ತೆಗಿತೀರಾ? ಈ ಹೈಟಿಗೆ ಬರ್ತೀನಿ ನೋಡಿ. ರೆಡಿ ರೆಡಿ. ಓಕೆ ಓಕೆ ಓಕೆ. ಸ್ಮೈಲ್. ಏನಾಯ್ತು? ಅವ್ನು ಏನದ ನೋಡ್ರಿ ಒಂದ್ಸರಿ. ಓಡೋಗೆ ಬಿಟ್ಟ ಅನ್ಸುತ್ತೆ. ನನಗೆ ತುಂಬಾ ಅವಮಾನ ಆಗ್ತಿದೆ ರೀ. ಅಲ್ಲ ಸುಸು, ನಿಮ್ಮಿಬ್ರು ಫೋಟೋ ಶೂಟ್ ತೆಗಿಯೋಷ್ಟ್ರಲ್ಲಿ ನಮ್ಮ ಕೋತಿ ಸರ್ ಮನೆಗೆ ಹೋಗ್ಬಿಟ್ರ ಅಥವಾ ಹೋಗೇ ಬಿಟ್ರ ಅಂತಾನೆ ಗೊತ್ತಾಗಿಲ್ವಲ್ಲ ಸುಸು. ಬೇಜಾರು. ಯಾವ ಸಿನಿಮಾ ಫೋಟೋಗ್ರಾಫರ್ ಅವನು? ನೀನ್ ಸರ್ಕಳಮ್ಮ ಒಂದ್ ಸ್ವಲ್ಪ. ಬರಮ್ಮ ಒಂದ್ ಸ್ವಲ್ಪ ಈ ಕಡೆ ಬಾಯ್ಲಿ. ಒಳ್ಳೆ ಫೋಟೋಗ್ರಾಫರ್ ಹತ್ರ ಹೋಗಿ ಇಬ್ರು ಸೇರಿ ಫೋಟೋ ಒಳಸ್ಕೊಂಡಲ್ಲ ನಡಿ. ಬಾಯ್ ಬಾಯ್. ಈಗ ಈ ವಾರದ ಎಲ್ಲಾ ಸ್ಕಿಟ್ಗಳನ್ನ ನಾವು ನೋಡಾಯ್ತು. ಈಗ ಈ ವಾರದ ಬೆಸ್ಟ್ ಸ್ಕಿಟ್ ಯಾವುದು ಹಾಗೂ ಮಜಾಧಿಪತಿ ಯಾರು ಅಂತ ತಿಳ್ಕೊಳ್ಳೋ ಸಮಯ. ಜಡ್ಜಸ್ ಗುರೂಜಿ ಮತ್ತು ರಚ್ಚಿ. ಎಸ್ ಗುರೂಜಿ, ಈ ವಾರದ ಬೆಸ್ಟ್ ಸ್ಕಿಟ್ ಯಾವುದು? ಈ ವಾರದ ಬೆಸ್ಟ್ ಸ್ಕಿಟ್ ಯಾವುದಂದ್ರೆ, ನೀನು ನಾನು ಇಬ್ರೇ ನೀನು ನಾನು ಇಬ್ರೇ. ಸೋತಿರೋ ಎಲ್ಲ ಮೋಹರೆಗಳೇ ಸ್ವಲ್ಪ ನಗೆಯನ್ನು ಸ್ವಾಮಿ ದೊಡ್ಡೋರ್ ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ. 100 ಕಾಲ ನಾವು ಬಾಳೋದಕ್ಕೆ ಇದುವೇ ಮಾರ್ಗ. ಫ್ಯಾಮಿಲಿ ಮಂದಿ ಸೇರಿಕೊಂಡು ಟಿವಿ ಮುಂದೆ ಕೂತ್ಕೊಂಡು ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಎಲ್ಲನಲ್ಲಿ ದಾಡಿ ಮಜಾ ಮಾಡುವ. ಈ ವಾರದ ಮಜಾಧಿಪತಿ ಯಾರು ಅಂತ ತಿಳ್ಕೊಳ್ಳೋ ಸಮಯ. ಎಸ್ ರಚ್ಚಿ. ಸೊ ಈ ವಾರದ ಮಜಾಧಿಪತಿ ಬಂದು ಒಂದು 4 ಜನ ಇದ್ದಾರೆ. ಚಿಲ್ಲರು, ಸೌಮ್ಯ, ಕಾರ್ತಿಕ್, ನಿತಿನ. ಯಾರು ಯಾರು ಯಾರು? The winner is ನಿತಿನ್. ಹಂಗೆ ಬಾ ಹಂಗೆ ಬಾ ಹಂಗೆ ಬಾ ಹಂಗೆ ಬಾ ಹಂಗೆ ಬಾ. ಮಜಾ ಭಾರತ ಮಜಾ ಭಾರತ ಮಜಾ ಭಾರತ. ನಿತಿನ್ ಕಂಗ್ರಾಚುಲೇಷನ್. ಇವಾಗ ನಿತಿನ್ ಏನಾದ್ರೂ ಮಾತಾಡ್ಲೇಬೇಕಾದ್ರೆ ಎರಡು ಏನಾದ್ರು ಸೆಂಟೆನ್ಸ್ ಪ್ಲೀಸ್. ಮಾತಾಡೋ. ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ, ಬಟ್ ಇಷ್ಟು ಸಪೋರ್ಟ್ ಮಾಡ್ತಿರೋ ನನ್ನ ಟೀಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅಷ್ಟೇ, ನಿಮ್ಗೂ ಕೂಡ ತುಂಬಾ ಥ್ಯಾಂಕ್ಸ್ ಮೇಡಮ್. ಅರ್ಧ ಮಿನಿಟ್ ಮಾತಾಡು. ಅರ್ಧ ಮಿನಿಟ್ ಮಾತಾಡ್ಬೇಕಂದ್ರೆ ನನ್ನ ತಾಯಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಯಾಕಂದ್ರೆ ನನ್ನ ತಾಯಿಗೆ ಒಬ್ನೇ ಮಗ, ನನ್ನ ಫ್ಯಾಮಿಲಿನ ನಾನು ನೋಡ್ಕೋಬೇಕು. ಬಟ್ ನನ್ನನ್ನು ಇಲ್ಲಿ ಕಳಿಸ್ಬಿಟ್ಟು ನನ್ನ ತಾಯಿ ನನ್ನ ಮನೇನ ಮೇಂಟೈನ್ ಮಾಡ್ತಿದ್ದಾರೆ. ಅವ್ರು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಅಷ್ಟೇನಾ? ಸೋ ಸ್ವೀಟ್. ನಿಮ್ ತಾಯಿನ ದೇವ್ರು ನೋಡ್ಕೊಂತ ಅಂದ್ಬಿಡು. ಓಕೆ, ಗಾಡ್ ಬ್ಲೆಸ್ ಯು ಮ್ಯಾನ್.
ವೀಕೆಂಡ್ ಅಂದ್ರೆ ಹಿಂಗೆ ಇರ್ಬೇಕು ಅಲ್ವಾ? ಮಜಾ ಅಂದ್ರೆ ಹಿಂಗೆ ಇರ್ಬೇಕು. ಸೂಪರ್ ಸ್ಕಿಟ್ಗಳು, ಬೇಕಾದಷ್ಟು ಹರಟೆ ತಮಾಷೆಗಳು, ನೀವು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಳ್ತಾ ಲೈಫಲ್ಲಿ ಏನೇ ಮಾಡ್ತಿದ್ರು ಅದ್ರಲ್ಲಿ ಕ್ಲಿಕ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಸಿಗೋಣ, ಮಜಾ ಮಾಡೋಣ. ಎಪಿಸೋಡ್ ಮಿಸ್ ಮಾಡ್ಕೊಂಡವ್ರು ಮತ್ತೆ ಊಟಲ್ಲಿ ನೋಡಿ ಅಂತ ಹೇಳ್ತಾ ಶಿವರಾತ್ರಿ, ನಮಸ್ಕಾರ.